ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂದಗೋಕುಲ ಮಂಗಳವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವೇ ಫಸ್ಟ್ ನೋಡಬಹುದು. ಈ ಒಂದು ಎಪಿಸೋಡ್ನಲ್ಲಿ ಕೇಶವ ಬಂದು ರೂಮ್ನಲ್ಲಿ ಚಾರ್ಜರ್ ಹುಡುಕ್ತಾ ಇರ್ತಾನೆ. ಅಲ್ಲಿಗೆ ಮೀನಾ ಬಂದುಬಿಟ್ಟು ಕೇಶವ ಅಂತ ಹೇಳ್ತಾಳೆ. ಕೇಶವ ಹೋಗ್ತಿರ್ತಾನೆ. ಕೇಶವ, ನಾನು ನಿನ್ನ ಹತ್ರನೇ ಕಣ ಮಾತಾಡ್ತಾ ಇರೋದು. ನಿನಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆಯೇನೋ? ಇವತ್ತು ಮಾವ ಬೇಡ ಅಂತ ಹೇಳಿದ್ರು ಕೂಡ ಶ್ರೀಕಂಠನಿಗೆ ಅಷ್ಟೊಂದು ಹೊಡಿತಾ ಇದೆಯಲ್ಲೋ ನೀನು. ನನ್ನ ಉಸಿರಾಗಿರೋ ಮೀನನ್ನು ಕಿಡ್ನಾಪ್ ಮಾಡ್ತೀಯಾ ಅಂತೆಲ್ಲ ಹೇಳ್ದಲ್ಲೋ. ಅದನ್ನು ಕೇಳಿ ನನಗೆ ನನ್ನ ಜೀವನ ಇಲ್ಲಿಗೆ ಸಾಕಾಯಿತು. ನನಗಿಲ್ಲೇ ಸತ್ತೋಗ್ಬಿಟ್ರೂ ಚಿಂತೆ ಇಲ್ಲ ಅಂತ ಅನ್ನಿಸ್ತಾಯಿತ್ತು. ಕೇಶವ, ನೀನು ನನ್ನನ್ನು ಇಷ್ಟೊಂದು ಇಷ್ಟಪಡ್ತೀಯ, ಮನಸ್ಸಲ್ಲಿ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಯಾಕೋ ಇಷ್ಟೊಂದು ಕೋಪದ ಪರದೆ ಹೇಳ್ಕೊಂಡಿದ್ಯಾ? ಇನ್ನೂ ಏನೋ ಬಿಗುಮಾನ ನಿನಗೆ ನನ್ನ ಜೊತೆ ಮಾತಾಡೋದಕ್ಕೆ, ಪ್ಲೀಸ್ ಮಾತಾಡೋ ಅಂತ ಹೇಳ್ತಾಳೆ. ಆ ಕೇಶವ ಇದ್ದನು, ನಿನಗೆಲ್ಲ ಅನ್ಕೊಂಬೇಡ, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ನಾನು ಹಾಗೆ ಹೊಡಿತಾ ಇದ್ದಿದ್ದು ಅಂತ ಹೇಳ್ತಾನೆ. ಆಗ ಮೀನಾ ಇದ್ದವಳು, ಸರಿ ಹಂಗಂದ್ರೆ ನಾನು ಉಸಿರಾಗಿರೋ ಮೀನಾ ಅಂತ ಹೇಳ್ದಲ್ಲ, ನನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಹಾಗೆ ಹೇಳ್ತಿದ್ದ ಅಂತ ಹೇಳ್ತಾಳೆ. ಆಗ ಕೇಶವ ಏನೋ ಮಾತಾಡ್ತಾನೆ. ಈ ಚಾರ್ಜರ್ ಎಲ್ಲೋಯ್ತು, ಹುಡುಕಿದ್ರು ಸಿಗ್ತಾನೆ ಇಲ್ವಲ್ಲ ಅಂತ ಹೇಳ್ತಾನೆ. ಆಗ ಮೀನಾ ಇದ್ದವಳು, ಸಿಗದೇ ಇದ್ದಿದ್ದನ್ನು ಹುಡುಕ್ಬೇಡ ಕೇಶವ, ಸಿಕ್ಕಿರೋದನ್ನು ಪಡ್ಕೊ. ನಾನು ನಿನಗೆ ಸಿಕ್ಕಿದ್ದೀನಿ, ನನ್ನನ್ನು ಪ್ರೀತಿಯಿಂದ ನೋಡ್ಕೊ. ಪ್ಲೀಸ್ ಕೇಶವ ಮಾತಾಡೋ, ಏನಾದ್ರೂ ಸರಿ ನನ್ನ ಜೊತೆ ಅಂತ ಹೇಳ್ತಾಳೆ. ಆ ಕೇಶವ ಇದ್ದನು, ಸರಿ ಆಫೀಸ್ಗೆ ಹೋಗ್ಬೇಕಾದ್ರೆ ಏನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡು. ಆ ಶ್ರೀಕಂಠ ಏನಾದರೂ ಮತ್ತೆ ನಿನಗೆ ತೊಂದರೆ ಕೊಡೋಕ್ಕೆ ಬಂದರೆ ನನಗೆ ಇಮಿಡಿಯೇಟಾಗಿ ಫೋನ್ ಮಾಡು, ಬಂದು ಅವ್ನು ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅದನ್ನು ಕೇಳಿ ಮೀನು ಖುಷಿ ಆಗೋಗುತ್ತೆ. ಅಪ್ಪ, ನನ್ನ ಕೇಶವ ನನ್ನನ್ನು ಮಾತಾಡಿಸ್ಬಿಟ್ಟ, ಮಾತಾಡಿಸ್ಬಿಟ್ಟ. ಎಷ್ಟೇ ಆದ್ರೂ ಅವನು ನನ್ನ ಗಂಡ, ನಾನು ಮೀನಾ ಮಾತಾಡಿದ್ರೆ ಬಿಡ್ತೀನಾ ಅಂತ ಹೇಳಿ ಖುಷಿ ಪಡ್ತಿದ್ದಾಳೆ. ಮತ್ತಿನ್ನೇ ಚಂದ್ರಕಾಂತ್ ಮನೆಯಲ್ಲಿ ಕಲಾ ಶ್ರೀಕಂಠಂಗೆ ಬೈತಾ ಇದ್ದಾಳೆ. ಅಲ್ಲ ಕಡೆ ಶ್ರೀಕಂಠ, ನೀನು ಮೀನಾ ಅಮ್ಮನ ಯಾಕೆ ಕಿಡ್ನಾಪ್ ಮಾಡೋಕೆ ಹೋದೆ? ನಿನ್ಗೆ ಅಷ್ಟು ಬುದ್ಧಿ ಇರಲಿಲ್ವ? ಎಂಥ ಕೆಲಸ ಮಾಡಿದ್ಯೋ ನೀನು ಅಂತ ಹೇಳ್ತಾರೆ. ಆಗ ಕಲಾ ಅವ್ರ ಅತ್ತೆ ಕೂಡ, ಅಲ್ಲ ಕಣೆ ಇಂದ್ರ, ಇಷ್ಟು ದಿನ ನೀನು ನನ್ನ ಅಮೂಲಿನಿಂದ ಮದುವೆ ನಿಂತೋಗ್ತಾ ಇದೆ ಅಂತ ಇದೆ, ಈಗ ನಿನ್ನ ಮಗನಿಂದನೇ ನಿಂತೋಯ್ತು, ನಿನ್ನ ಮಗನಿಗೆ ಮುಖಭಂಗ ಆಯ್ತಲ್ವಾ ಅಂತ ಅವಳು ಹೇಳ್ತಾಳೆ. ಆಗ ಇಂದ್ರ ಇದ್ದಳು, ಸಾಕು ನಿಲ್ಲಿಸಿ ಅತ್ತೆ, ಎಲ್ಲರೂ ಕೂಡ ಏನಾದರೂ ಒಂಚೂರು ಹಾಳಾಗ್ಬಿಟ್ರೆ ಎಲ್ಲ ನನ್ನ ಮಗನ ಮೇಲೆ ಇದು ಮಾಡೋಕ್ಕೆ ಬರ್ತಿದ್ದೀರಾ? ಏನು ನನ್ನ ಮಗ ಏನಂತ ತಪ್ಪು ಮಾಡಿಲ್ಲ, ನನ್ನ ಮಗ ಮಾತ್ರ ತಪ್ಪು ಮಾಡಿರೋ ಥರ ಹೇಳ್ತಾ ಇದ್ದೀರಾ? ಅಮ್ಮನೂ ತಪ್ಪು ಮಾಡಿ ನಮ್ಗೆ ಆಗದೆ ಹೋಗಿರೋರ ಮಗನ ಜೊತೆ ಓಡೋಗ್ಲಿಲ್ವಾ? ಅದು ತಪ್ಪಲ್ವಾ ಅಂತ ಹೇಳ್ತಾಳೆ. ಆಗ ಅವ್ರ ಅತ್ತೆ ಇದ್ದವರು, ಸಾಕು ಮುಚ್ಚೆ ಇಂದ್ರ ಬಾಯಿನ, ಶ್ರೀಕಂಠಂಗೆ ಬೈದು ಏನು ಪ್ರಯೋಜನ? ನಿನಗೆ ನಿನ್ನ ಗಂಡನಿಗೆ ಬೈಬೇಕು, ಸರಿಯಾಗಿ ಅವನಿಗೆ ಬುದ್ಧಿ ಕಲಿಸಿಲ್ಲ ಅಂತ ಹೇಳ್ತಾನೆ. ಆಗ ಶ್ರೀಕಂಠ ಇದ್ದಳು, ಅಜ್ಜಿ ಸಾಕಜ್ಜಿ, ಜಾಸ್ತಿ ಮಾತಾಡಬೇಡ ಅಜ್ಜಿ, ನಿನ್ನ ಮಾತು ತುಂಬ ನೆತ್ತಿಗೆ ಏರ್ತಾ ಇದೆ, ಸುಮ್ಮನೆ ಇದ್ಬಿಟ್ರೆ ಸರಿ. ನನಗೆ ಹಿಂಗೆ ಕೋಪ ಬರೆಸ್ತಾ ಇದ್ರೆ ಒಂದು ಬಾರಿಸ್ತೀನಿ ಅಜ್ಜಿ ಅಂತ ಹೇಳ್ತಾನೆ. ಅದನ್ನು ಕೇಳಿದಂಥ ಸೂರ್ಯಕಾಂತ ಕೋಪ ಬಂದು, ಶ್ರೀಕಂಠ ಅಂತ ಹೇಳಿ ಒಂದು ಕೆನ್ನೆ ಮೇಲೆ ಬಾರಿಸ್ತಾನೆ. ಆವಾಗ ಸೂರ್ಯಕಾಂತ್ ಹೇಳ್ತಿದ್ದಾನೆ, ಅಲ್ಲ ಕಣೋ, ನಾನೇನಾದರೂ ನಂದನ್ ಫ್ಯಾಮಿಲಿ ಮದುವೆ ನಿಲ್ಲಿಸು ಅಂತ ನಿನ್ಗೆ ಹೇಳಿದ್ನ? ಏನಕ್ಕೂ ಅಂತ ನಂದನ್ ಮುಂದೆ ನಾನು ತಲೆ ತಗ್ಸೋ ಥರ ಕೆಲಸ ಮಾಡಿದೆ ನೀನು ಅಂತ ಹೇಳ್ತಾನೆ. ಆಗ ಶ್ರೀಕಂಠ ಇದ್ದನು, ದೊಡ್ಡಪ್ಪ ನೀವು ನಮ್ಮ ಮದುವೆ ನಿಲ್ಲಿಸಿ ಅಂತ ಹೇಳಲಿಲ್ಲ, ಆದರೆ ಆ ಮಾಧವನ ಮದುವೆ ಆಗೋಗ್ಬಿಟ್ರೆ ಎಲ್ಲ ಅವ್ನು ಗೆದ್ದುಬಿಡ್ತಾನೆ ನಂದ ಅಂತ ನೀವು ತುಂಬ ಕೊರಗ್ತಾ ಇದ್ರಿ. ಅದನ್ನು ನೋಡಿ ನಾನು ಹಿಂಗೆ ಮಾಡಿದ್ದಷ್ಟೇ. ಅಷ್ಟೇ ಅಲ್ಲದೆ ನಾನು ಮದುವೆ ಹೆಣ್ಣನ್ನ ಕಿಡ್ನಾಪ್ ಮಾಡಿಸ್ಬೇಕು ಅಂತ ಇದ್ದಿದ್ದು. ನಾನು ಕೊಟ್ಟಿರೋಂಥ ಸುಪಾರಿ ನನ್ನ ಮಕ್ಕಳು ಮಿಸ್ ಆಗಿ ಅಮ್ಮನ ಮೀನನ್ನು ಕಿಡ್ನಾಪ್ ಮಾಡಿಬಿಟ್ರೆ ನಾನೇನು ಮಾಡಲಿ ಅಂತ ಹೇಳ್ತಾನೆ. ಆಗ ಅವ್ರ ದೊಡ್ಡಪ್ಪ ಇದನ್ನು ಇನ್ನೂ ಒಂದು ಚೆನ್ನಾಗಿ ಕೆನ್ನೆ ಮೇಲೆ ಬಾರಿಸ್ತಾನೆ. ಆಗ ಚಂದ್ರಕಾಂತ್ ಇದ್ದನು, ಅಣ್ಣ ಇನ್ನೊಂದೇಟು ನನ್ನ ಮಗನ ಮೇಲೆ ಬಿದ್ದರೂ ಕೂಡ ಪರಿಣಾಮ ನೆಟ್ಟಿಗಿರಲ್ಲ, ನಾನು ಸುಮ್ಮನೆ ಬಿಡಲ್ಲ ಅಂತ ಚಂದ್ರಕಾಂತ್ ಕೂಡ ಸೂರ್ಯಕಾಂತ್ಗೆ ಎದುರುತ್ತರ ಕೊಡ್ತಾನೆ. ಮತ್ತಿನ್ನೊಂದು ಕಡೆ ವಲ್ಲಭ ರೂಮಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಅಮ್ಮು ಬಂದ್ಬಿಟ್ಟು, ಕಾಡ್ಪಪ್ಪ ನಾನು ನಿನ್ನ ಹತ್ರ ಏನೋ ಹೇಳಬೇಕು, ಹೇಳ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದನು, ನಾನು ಹೇಳ್ಬೇಡ ಅಂದರೆ ನೀನು ಬಿಟ್ಬಿಡ್ತೀಯಾ, ಏನು ಹೇಳು ಅಂತ ಹೇಳ್ತಾನೆ. ಆಗ ಅಮ್ಮು ಇದ್ದಳು, ಅದು ಕಾಡ್ಪಪ್ಪ, ಇದು ಎದುರುಗಡೆ ಮನೆಗೂ ನಮಗೂ ಜಗಳ ಆದಾಗ ನೀನು ಕೋಪ ಮಾಡ್ಕೊಂಡು ಯಾವಾಗಲೂ ಹೊಡಿಯೋಕೆ ಹೋಗ್ತಾ ಇದ್ದೆ, ಈ ಸಲ ಯಾಕೋ ಹೊಡಿಯೋಕೆ ಹೋಗಲಿಲ್ಲ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದನು, ಅಲ್ಲ ಕಣೆ, ಕೇಶವಣ್ಣನೇ ಚೆನ್ನಾಗಿ ಕೊಟ್ಟನಲ್ಲೇ, ಅದನ್ನೇ ತೊಗೊಂಡು ಚಿಲ್ ಮಾಡ್ತಾ ಇದ್ದೆ ಅಷ್ಟೇ. ನಾನು ಕೂಡ ಏಟೆಲ್ಲ ಕೇಶವಣ್ಣನೇ ಕೊಟ್ಟನಲ್ಲ, ಅದಕ್ಕೆ ಸುಮ್ಮನೆ ಆದೆ. ಅದು ಸರಿ, ನೀನನ್ನು ಶ್ರೀಕಂಠ ಕೂಡಾಕೋದ್ರು ಕೂಡ ನೀನು ಯಾಕೆ ಹೇಳಲಿಲ್ಲ ನನಗೆ ಮದುವೆನಲ್ಲಿ ಅಂತ ಹೇಳ್ತಾನೆ. ಆಗ ಅಮ್ಮು ಇದ್ದಳು, ಅದು ಮಾವ ಇದ್ದವರು ಈ ಮದುವೆ ಮಾಡಬೇಕು, ಮಾಧವ್ ಬಾವನ ಮದುವೆ ಮಾಡಬೇಕು ಅಂತ ತುಂಬ ತಯಾರಿ ಮಾಡಿದರು, ತುಂಬ ಜನ ನೆಂಟರು ಬಂದಿದ್ರು, ಎಲ್ಲ ಬಂದಿದ್ರು. ಅವ್ರ ಮುಂದೆ ಹಿಂಗೆ ಕಿಡ್ನ್ಯಾಪ್ ಮಾಡಿದ ಅಂತ ಹೇಳಿದ್ರೆ ಅದು ನೀವು ಹೋಗಿ ಅವ್ರಿಗೆ ಹೊಡಿಯೋದು, ಅದು ಪೊಲೀಸ್ ಕೇಸ್ ಆಗೋದು, ಎಲ್ಲ ಆಗಿ ಮನೆ ನೆಮ್ಮದಿ ಹಾಳಾಗುತ್ತೆ ಅಂತ ಹೇಳಿ ನಾನು ಮಿನಕ ಇಬ್ಬರು ಯಾರಿಗೂ ಹೇಳೋದು ಬೇಡ ಅಂತ ಮಾತಾಡಿಕೊಂಡು ಸುಮ್ಮನೆ ಆದ್ವಿ ಕಣೋ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದ್ದನು, ಆ ಶ್ರೀಕಂಠ ನಿನಗೇನು ಹಿಂಸೆ ಕೊಡಲಿಲ್ಲ ತಾನೇ ಅಂತ ಹೇಳ್ತಾನೆ. ಆಗ
ಅಮ್ಮು ಇದ್ದೋಳು. ಅವನು ನಮ್ಗೆ ಹಿಂಸೆ ಕೊಡೋದ, ಚೆ ಅವ್ನಿಗೆ ಅಷ್ಟೆಲ್ಲ ಮೀಟ್ರಲ್ಲಿದೆ. ಇನ್ನು ಅವ್ನ ಚೇಲಗಳು ಬಂದರು, ಅವ್ನ ಚೇಲಗಳನ್ನ ನಾನು ಬಿಡ್ತೀವ, ನಾನು ಮೀನಕ್ಕ ಇಬ್ಬರು ಸೇರಿ ಎಡಗೈಲೆ ಹೊಡೆದು ಬಿಸಾಕಿದ್ವಿ ಅಂತ ಹೇಳ್ತಾಳೆ. ಆವಾಗ ವಲ್ಲಭ ಇದ್ದನು, ಆ ಶ್ರೀಕಂಠ ಜೀವನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ ಕಣೆ, ಅದೊಂದೇ ಒಳ್ಳೆ ಕೆಲಸ ಮಾಡಿರೋದು ಅಂತ ಹೇಳ್ತಾಳೆ. ಆಗ ಅಮ್ಮು ಇದ್ದಳು, ಒಳ್ಳೆ ಕೆಲಸನ ಏನದು ಅಂತ ಹೇಳ್ತಾಳೆ. ಅದೇ ನಿನ್ನನ್ನು ಕೂಡಾಕಿದ್ದು ಅಂತ ಹೇಳ್ತಾನೆ. ಆಗ ನನ್ನನ್ನು ಕೂಡಾಕಿದ್ದು ನಿನ್ಗೆ ಅದು ಒಳ್ಳೆ ಕೆಲಸನ ಕಾಡ್ಪಾಪ ಅಂತ ಹೊಡಿಯೋಕೆ ಹೋಗ್ತಾಳೆ, ಅವನ ಮೇಲೆ ಬಿದ್ದುಬಿಡ್ತಾಳೆ. ಆ ಕಾಡ್ಪಾಪ ಇದನ್ನು, ಎದಳೆ ಬೇಗ ಕರಿಬೇಕು ನನ್ನ ಮೇಲಿಂದ ಅಂತ ಹೇಳಿ ಎಬ್ರಿಸ್ಬಿಟ್ಟು, ಇನ್ನೇನೆ ಮತ್ತೆ ನೀನು ನನಗೆ ಅಷ್ಟೊಂದು ಹಿಂಸೆ ಕೊಡ್ತೀಯ ಬೆಕ್ಕು ಥರ, ಆ ಇಲಿನ ಕೂಡಾಕ್ಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಹೇಳಿ, ಹಂಗೆ ನನಗೆ ಹಿಂಸೆ ಕೊಡೋ ಅಂತ ಇಲಿ ನೀನು, ಹಂಗಾಗಿ ಹಂಗೆ ಹೇಳಿದೆ ಅಂತ ಹೇಳಿ ಇಬ್ಬರು ಹಿಂಗೆ ಕೋಳಿ ಜಗಳ ಮಾಡ್ತಿರ್ತಾರೆ. ಮತ್ತಿಲ್ಲಿ ಚಂದ್ರಕಾಂತ್ ಸೂರ್ಯಕಾಂತ್ ಮನೆಯಲ್ಲಿ ಶ್ರೀಕಂಠನ ಮದುವೆ ವಿಷಯವಾಗಿ ಜಗಳ ತಾರಕಕ್ಕೆ ಹೇರ್ಬಿಟ್ಟಿದೆ. ಚಂದ್ರಕಾಂತ್ ಹೇಳ್ತಿದ್ದಾನೆ, ಅಣ್ಣ ಮುಚ್ಚಣ್ಣ ಬಾಯಿ ಸಾಕು, ಇವಾಗ ನನ್ನ ಮಗನಿಗೆ ಬಾಯಿಗೆ ಬಂದಂಗೆ ಬೈಕೊಂಡು ಕೆನ್ನೆ ಮೇಲೆ ಹೊಡಿತಿದ್ಯಲ್ಲ ಅಣ್ಣ, ಎಷ್ಟಣ್ಣ ಧೈರ್ಯ ನಿನಗೆ? ನನ್ನ ಮಗ ಅವ್ರನ್ನ ಕೂಡಾಕಿ ತಪ್ಪು ಮಾಡಿದ್ದು ಏನಕ್ಕೆ ಅಂತ ಹೇಳ್ತಾ ಇದ್ದಂತಾನೆ ನೀನು ಬೇಜಾರು ಮಾಡ್ಕೊತೀಯ, ಮಾಧವನ ಮದುವೆ ಆದರೆ ಅಂತ ಹೇಳಿ ಅವ್ನು ಇನ್ನೂ ಸಹಾಯ ಮಾಡೋಕ್ಕೆ ಬಂದಿದ್ದು, ನೀನು ಅಂತಂದ್ರಲ್ಲ ಅವ್ನ ಕೆನ್ನೆಗೆ ಹೊಡಿತೀಯಲ್ಲಣ್ಣ ನೀನು ಅಂತ ಹೇಳ್ತಾನೆ. ಆಗ ಸೂರ್ಯಕಾಂತ್ ಇದ್ದವನು, ಅದು ಹಾಗಲ್ಲ ಚಂದ್ರ, ಅವನಿನ್ನೂ ಚಿಕ್ಕೋನು, ಕಿಡ್ನಾಪು ಅವನಿಗೆಲ್ಲ ಯಾಕೆ ಬೇಕು ಅಂತ ಹೇಳ್ತಾನೆ. ಅವಾಗ ಇಂದ್ರ ಇದ್ದವಳು, ಓಹೋ ಬಾಬಾ ಇವಾಗ ಅವನು ಚಿಕ್ಕೋನು ಅಂತ ಅನ್ನಿಸ್ತಲ್ಲೋ, ಇಷ್ಟೋ ತನಕ ಅವ್ನಿಗೆ ಹೊಡೆದು ಎಲ್ಲ ಮಾಡಿದಾಗ ನಿಮಗೆ ಚಿಕ್ಕೋನು ಅಂತ ಅನಿಸ್ಲಿಲ್ಲ ಅಂತ ಹೇಳ್ತಿರ್ತಾಳೆ. ಆವಾಗ ಕಲಾ ಇದ್ದವಳು, ಚಂದ್ರ ಸಾಕು, ಇಂದ್ರ ಸಾಕು, ಮುಚ್ಚು ಬಾಯಿ, ಅವ್ರ ಅಣ್ಣ ತಂದಿರೋ ಅವ್ರು ಹೆಂಗಾದ್ರೂ ಜಗಳ ಮಾಡ್ಕೊಳ್ಳಿ, ಅವರಿಬ್ಬರು ಮಧ್ಯಕ್ಕೆ ಹೋಗೋಂಥ ಅಧಿಕಾರ ಯಾರಿಗೂ ಇಲ್ಲ, ಮುಚ್ಚು ಬಾಯಿ ಅಂತ ಹೇಳ್ತಾಳೆ. ಆಗ ಇಂದ್ರ ಇದ್ದವಳು, ಓಹೋ ಶಬಾಷಕ್ಕ, ನೋಡಿ ಹೆಂಗೆ ಮಾತಾಡ್ತಾ ಇದೆಯಾ, ಇಷ್ಟು ದಿನ ಎಲ್ಲ ಇರಲೇ ಹೋಗಿರೋದು ಇವಾಗ ಮಾತಾಡ್ತಿದ್ಯಾ, ನನ್ನ ಮಗಂದೇ ತಪ್ಪು, ಅದೇ ತಪ್ಪು ಇದೇ ತಪ್ಪು ಅಂತ ಶಬಾಷ್ ಅಂತ ಹೇಳ್ತಿರ್ತಾಳೆ. ಆಗ ಚಂದ್ರಕಾಂತ್ ಇದ್ದನು, ಇಂದ್ರ ಮುಚ್ಚು ಬಾಯಿ ನೀನು, ನಾನು ನಮ್ಮ ಅಣ್ಣ ಇಲ್ಲೇನೋ ಮಾತಾಡ್ತಾ ಇದ್ದೀವಿ, ನೀನು ಸುಮ್ಮನೆ ನಿಂತ್ಕೊ ಅಂತ ಹೇಳ್ಬಿಟ್ಟು ಮತ್ತೆ ಸೂರ್ಯಕಾಂತ್ ಹೇಳ್ತಾ ಇದ್ದಾನೆ, ನೋಡು ಅಣ್ಣ ನೀನು ನನ್ನ ಮಗ ಮಾಡಿದ್ದವತ್ತು ತಪ್ಪು ಅಂತಾದರೆ ನೀನು ಕೂಡ ಮದುವೆ ದಿನ ಮದುವೆ ನಿಲ್ಲಿ ಅಂತ ಹೇಳಿ ನಂದನ್ನು ಹಳೆ ಪ್ರೇಯಸಿ ಕರ್ಕೊಂಬಂದು ನಿಲ್ಲಿಸಿದ್ದು ಅದು ಕೂಡ ತಪ್ಪೇ ಅಣ್ಣ. ಓಹೋ ನನಗೆ ಈಗ ಅರ್ಥ ಆಗ್ತಾ ಇದೆ, ನನ್ನ ಮಗ ಬೇರೆಯವ್ರನ್ನ ಕಿಡ್ನಾಪ್ ಮಾಡ್ಕೊಂಬಂದು ನಿಲ್ಲಿಸಿದ್ರೆ ಶಬಾಷ್ ಅಂತ ಹೇಳಿ ಬೆಂತಡ್ತಾ ಇದ್ದೆ, ಅವ್ನು ಕಿಡ್ನಾಪ್ ಮಾಡಿದ್ದು ನಿನ್ನ ಮಗಳನ್ನಲ್ವಾ, ಎಷ್ಟೇ ಆದರೂ ನಿನ್ನ ಮಗಳಲ್ವಾ, ಅದಕ್ಕೆ ಕರ್ಳು ಚುರುಕು ಅಂದ್ಬಿಟ್ಟಿದೆ, ನೀನು ಇಷ್ಟು ದಿನ ಶ್ರೀಕಂಠ ಜ್ಯೋತಿ ಅಮ್ಮು ಎಲ್ಲ ನನ್ನ ಮಕ್ಕಳು ಅಂತ ಹೇಳಿ ಬರೀ ಸುಳ್ಳು ಹೇಳ್ಕೊಂಬಂದಿದ್ಯಾ ಅಣ್ಣ ಅಂತ ಹೇಳ್ತಾನೆ. ಆಗ ಸೂರ್ಯಕಾಂತ್ ಇದ್ದನು, ಹಂಗೆಲ್ಲ ಏನೂ ಇಲ್ಲ ಚಂದ್ರ, ನಾನು ಯಾವತ್ತೂ ಹಂಗೆ ಅಂದ್ಕೊಂಡಿಲ್ಲ ಇವ್ರು ಬೇರೆ ಅವ್ರು ಬೇರೆ ಅಂತ, ನೀನೇನೇನೋ ಹೇಳಬೇಡ ಅಂತ ಹೇಳ್ತಾನೆ. ಆಗ ಚಂದ್ರಕಾಂತ್ ಇದ್ದವನು, ಇನ್ನೇನು ಹೇಳಿ ಅಣ್ಣ, ಆಗ ನಂದನ ಮನೆಯವರು ನನ್ನ ಮಗನಿಗೆ ಅಷ್ಟೊಂದು ಇಟ್ಕೊಂಡು ಹೊಡಿಬೇಕಾದ್ರೆ ನೀನು ಒಂದೇ ಒಂದು ಮಾತಾಡಲಿಲ್ಲ, ಅವ್ನು ಕೇಶವ ಹೊಡಿಬೇಕಾದ್ರೆ, ಆಮೇಲೆ ಹುಡುಗಿ ಮನೆಯವ್ರು ಹೋಗ್ಬೇಕಾದ್ರೂ ಕೂಡ ಮದುವೆ ಬೇಡ ಅಂತ ಹೇಳಿ ಆಗಲೂ ಕೂಡ ಒಂದು ಮಾತು ಮಾತಾಡಲಿಲ್ಲ ನನ್ನ ಮಗನ ಪರವಾಗಿ, ಇದರಲ್ಲೇ ಅರ್ಥ ಆಗುತ್ತೆ ಕ್ಲಿಯರಾಗಿ ನೀನು ಏನು ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ಅಂತ ಹೇಳ್ತಾನೆ. ಆಗ ಅವ್ನು ಸುಮ್ಮನೆ ನಿಂತಿರ್ತಾನೆ. ಇಂದ್ರ ಇದ್ದವಳು, ಹ್ಞೂ ರೀ, ಆ ಮದುವೆ ಅಮೂಲ್ಯ ಸುಮ್ಮನೆ ನಿಂತಿದ್ದವಳು ಸಡನ್ನಾಗಿ ನಿಮ್ಮ ಮೇಲೆ ಬಾಣ ಬೀಸಕ್ಕೆ ಬಂದ್ಲು, ಈ ಥರ ಮಾಡು ಅಂತ ನಮ್ಮ ಅಕ್ಕನೇ ಹೇಳ್ಕೊಟ್ಟಿರ್ಬೇಕು ಅಂತ ಕಲಾ ಕಡೆ ತೋರಿಸ್ತಾಳ. ಕಲಾ ಇದ್ದವಳು, ಇಂದ್ರ ಏನು ಮಾತಾಡ್ತಾ ಇದೆಯಾ, ನಾನು ಅವತ್ತು ಆ ಥರ ಹೇಳ್ಕೊಟ್ಟಿಲ್ಲ, ಅಮ್ಮು ನೆರಳಾಗಲಿ ಅವ್ರು ಇದಾಗಲಿ ನನ್ನ ಮೇಲೆ ಸೋಕೆ ಇಲ್ಲ ಇಷ್ಟು ದಿನದವರ್ಗ. ಅಷ್ಟಕ್ಕೂ ಅಮ್ಮು ಏನು ಫಸ್ಟು ಮಾತಾಡಲಿಲ್ಲ, ಅಲ್ಲಿ ಚಂದ್ರಕಾಂತ್ ಅಣ್ಣ ಮಾತಾಡಿದಾಗ ಅವರು ಚುಚ್ಚಿ ಮಾತಾಡಿದಾಗ ಅಮ್ಮು ರಿಪೀಟ್ ಆಗಿ ಇದನ್ನು ಮಾತಾಡಿದ್ದಷ್ಟೇ ಅಂತ ಅವಳು ಕೂಡ ವಾದ ಮಾಡ್ತಾನೆ ಇರ್ತಾರೆ ಇಬ್ರು. ಆವಾಗ ಸೂರ್ಯಕಾಂತ್ ಇದ್ದನು, ನಿಲ್ಲಿಸಿ ಎಲ್ಲ ಮಾತು ಸಾಕು ಅಂತ ಹೇಳಿ ಕಿರ್ಚ್ಕೊಂಡ್ಬಿಡ್ತಾನೆ. ಸೂರ್ಯಕಾಂತ್ ಹೇಳ್ತಾ ಇದ್ದಾನೆ, ಚಂದ್ರ ನೋಡು ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ ಅಂತ ಹೇಳ್ತಾನೆ. ಆಗ ಚಂದ್ರಕಾಂತ್ ಇದ್ದನು, ಏನೂ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಣ್ಣ, ನಾನೆಲ್ಲ ಅರ್ಥ ಮಾಡ್ಕೊಂಡಿದ್ದಾಗೋಯ್ತು ಬಿಡು ಅಂತ ಹೇಳಿ, ಶ್ರೀಕಂಠ ಮಗನೇ ಈ ಮದುವೆನ ಯಾರೇ ನಿಲ್ಸಕ್ಕೆ ಬಂದ್ರು ನಾನಿದ್ದೀನಿ, ಈ ಮದುವೆ ನಡೆಸ್ತೀನಿ, ತಲೆ ಕೆಡ್ಸ್ಕೊಂಬೇಡ ಮಗನೇ ಅಂತ ಹೇಳಿ ಅವ್ನು ಬೆಂತಟ್ಟಿ ಕರ್ಕೊಂಡು ಹೊಂಟೋಗ್ತಾನೆ ಅಲ್ಲಿಂದ. ಮತ್ತಿಲ್ಲಿ ಮೀನಾ ಚೆನ್ನಾಗಿ ಹಾಕೊಂಡು ಊಟ ತಿಂತಾ ಇರ್ತಾಳೆ, ಪ್ರಿಯ ಊಟ ಬಡಿಸ್ತಾ ಇರ್ತಾಳೆ. ಆವಾಗ ಗಿರ್ಜಾ ಬಂದು ರೇಗಿಸ್ತಾ ಇದ್ದಾಳೆ, ಇಷ್ಟೊತ್ತು ಯಾರೋ ಊಟ ಮಾಡದೇ ಇದ್ದವರು ಅಮ್ಮು ಈಗ ನೋಡಿ ಹೆಂಗೆ ತಿಂತಾ ಇದ್ದಾರೆ, ಜೀವಕ್ಕೆ ಜೀವ ಉಸಿರು ಅಂತ ಎಲ್ಲ ಹೇಳಿದ್ದು ಕೇಳಿಸ್ಕೊಂಡು ಹೆಂಗೆ ತಿಂತಾ ಇದ್ದಾರೆ ಅಂತ ಹೇಳ್ತಾಳೆ. ಆಗ ಮೀನಾ ಇದ್ದಳು, ಅತ್ತೆ ತಿನ್ನಬೇಕು, ನಾನು ಕೆಲಸ ಮಾಡಬೇಕು ಅಂದರೆ ನಾನು ಚೆನ್ನಾಗಿ ತಿಂದು ದಷ್ಟಪುಷ್ಟವಾಗಿರ್ಬೇಕು ತಾನೆ ಅಂತ ಹೇಳ್ತಿರ್ತಾಳೆ. ಆಗ ಪ್ರಿಯ ಇದ್ದಳು, ಅದೆಲ್ಲ ಸರಿ ಮೀನಾ ಅಮ್ಮು, ನಿಮ್ಮಿಬ್ರು ಶ್ರೀಕಂಠ ಕೂಡಾಕ್ದಾಗ ನೀವಿಬ್ಬರು ಹೆಂಗೆ ತಪ್ಪಿಸ್ಕೊಂಬಂದ್ರಿ ಅವ್ನ ಕೈಯಿಂದ ಅಂತ ಹೇಳ್ತಾರೆ. ಆಗ ಅಮ್ಮು ಇದ್ದಳು, ನಾನು ಹೇಳ್ತೀನಿ ಹೆಂಗೆ ತಪ್ಪಿಸ್ಕೊಂಬಂದ್ರಿ ಅಂದರೆ, ಆ ಶ್ರೀಕಂಠ ನಮ್ಮನ್ನು ಕೂಡಾಕಿದ್ನ, ಆ ಚೇಲಗಳು ನಮ್ಮ ಕೈಯೆಲ್ಲ ಕಟ್ಟಾಕ್ಬಿಟ್ಟಿದ್ರ, ನಾನು ಮೀನಕ್ಕ ಮೆಲ್ಲೋಗಿ ಬಿಡಿಸ್ಕೊಂಡು ಇಬ್ರಿಗೂ ಹಂಗೆ ಕರಾಟೆ ಥರ ಓಡ್ದು ಬಿಸಾಕ್ಬಿಟ್ಟು ಬಂದ್ವಿ ಅಂತ ಹೇಳ್ತಾಳೆ. ಆಗ ಪ್ರಿಯ ಇದ್ದಳು, ಅಪ್ಪ ಅಷ್ಟೆಲ್ಲ ಆಯ್ತಾ, ನೀವಾಗಿರೋದಕ್ಕೆ ಹೆಂಗೋ ಬಿಡಿಸ್ಕೊಂಬಂದ್ರಿ, ನಾನಾಗಿದ್ರೆ ಕಷ್ಟ ಆಗ್ತಾ ಇತ್ತಲ್ವಾ ಅಂತ ಹೇಳ್ತಾಳೆ. ಆವಾಗ ಮೀನಾ ಇದ್ದವಳು, ಪ್ರಿಯಾಕ ನೀವೇನು ತಲೆ ಕೆಡ್ಸ್ಕೊಂಬೇಡಿ, ನೀವು ನಿಮ್ಮನ್ನೇನಾರ ಕಿಡ್ನಾಪ್ ಮಾಡಿದರೆ ಅವರೇ ಬಿಟ್ಟು ಕಳಿಸ್ಬಿಡ್ತಾ ಇದ್ರು, ನಿಮ್ಗೆ ಇಷ್ಟು ಈಸಿನೇ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಇದ್ದಳು, ಅದು ಹೇಗೆ ಅಂತ ಕೇಳ್ತಾಳೆ. ಮೀನಾ ಇದ್ದಳು, ಅದು ಹೇಗೆ ಗೊತ್ತಾ, ನೀವು ಅವ್ನು ಕೂಡಾಕಿದ ತಕ್ಷಣ ಇದೆಲ್ಲ ಮಾಡಿದ ತಪ್ಪು, ಇದು ಮಾವನಿಗೆ ಇಷ್ಟ ಆಗಲ್ಲ, ಇದು ನಮ್ಮ ಅಮ್ಮಂಗೆ ಗೊತ್ತಾದ್ರೆ ಅದು ಮಾಡ್ತಾರೆ ಅಂತ ನೀವು ಫಿಲಾಸಫಿ ಓದ್ರೋದೆಲ್ಲ ಕೇಳಿ ಆ ಚೇಲಗಳೆಲ್ಲ ನಿನ್ನನ್ನು ಬಿಟ್ಟು ಕಳಿಸ್ಬಿಟ್ಟಿರೋರು, ಆಗ ಆರಾಮಾಗಿ ಮದುವೆ ಆಗಿರ್ತಾ ಇತ್ತು ಅಂತ ಹೇಳ್ತಾಳೆ. ಆಗ ಪ್ರಿಯಾ ಇದ್ದಳು, ಮೀನಾ ಅವರೇ ನಾನು ನಿಂಗೆಲ್ಲ ಇದು ಮಾಡ್ತೀರಾ ಅಂತಾಳೆ. ಆಗ
ಮೀನಾ ಇದ್ದವಳು, ಇಲ್ಲ ಇಲ್ಲ ಪ್ರಿಯಾಕ ಸಾರಿ ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ ಅಂತ ಹೇಳಿ ಎಲ್ಲ ಊಟ ಹಿಂಗೆ ಕಾಲು ಹೇಳ್ಕೊಂಡು ಊಟ ಮುಗಿಸ್ತಾರೆ. ಮತ್ತಿಲ್ಲಿ ಮೀನಾ ಆಫೀಸ್ಗೆ ಹೋಗ್ತಾಳೆ. ಅಲ್ಲೂ ಕೂಡ ಅವಳು ಕೇಶವ ಹೇಳಿರೋ ಮಾತನ್ನೇ ನೆನೆಸ್ಕೊತಾ ಇದ್ದಾಳೆ. ನನ್ನ ಜೀವಕ್ಕೆ ಜೀವ ಆಗಿರೋ ಮೀನಾ ಅವಳು ನನ್ನ ಉಸಿರಾಗಿ ನಿಂತಿರೋಳು ಕಣಪ್ಪ ಅಂತ ಹೇಳ್ತಿರೋದು ನೆನೆಸ್ಕೊಂಡು ಹಾಗೇ ಯೋಚನೆ ಮಾಡ್ತಿರ್ತಾಳೆ. ಅವಳು ಆಫೀಸ್ ಫ್ರೆಂಡ್ ಬಂದ್ಬಿಟ್ಟು ಮೀನಾ ಅಂದರೂ ಕೂಡ ಅವಳು ಮಾತಾಡ್ತಿರಲ್ಲ. ಆಗ ಅವಳಿಗೊಂದು ಹೊಡಿತಾಳೆ. ಆಗ ಮೀನಾ ಇದ್ದೋಳ ಅಂತಾಳೆ. ಆಗ ಅವಳ ಫ್ರೆಂಡು ಏನೇ ಯೋಚನೆ ಮಾಡ್ತಾ ಇದ್ಯಾ ಆಫೀಸಲ್ಲಿ, ಏನು ನಿನ್ನ ಗಂಡನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ ಇಲ್ಲೂ ಅಂತ ಹೇಳ್ತಾಳೆ. ಆಗ ಮೀನಾ ಇದ್ದೋಳು ಹೂನೇ ಇನ್ನು ಯಾರ ಜೊತೆನೇ ಯೋಚನೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಆಗ ಅವಳ ಫ್ರೆಂಡ್ ಇದ್ದೋಳು, ನೋಡಿ ಗಂಡ ಅಂದ ತಕ್ಷಣ ಮದುವೆ ಆಗಿ ಇಷ್ಟು ವರ್ಷ ಆದರೂ ಕೂಡ ಕೆನ್ನೆ ಕೆಂಪಾಗ್ತಾ ಇದೆ, ಗಂಡನ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದೆಯಾ, ಹೋಗಲ್ಲ ಲೈವಲ್ಲೇ ನೋಡಿ ನಿನ್ನ ಗಂಡ ಆಚೆ ಬಂದಿದ್ದಾನೆ ಅಂತ ಹೇಳಿ ಕಳಿಸ್ತಾಳೆ. ಸರಿ ಅಂತ ಮೀನಾ ಹೋಗಿ ಕಿಟಕಿನಲ್ಲಿ ನೋಡ್ತಾಳೆ. ಅಲ್ಲಿ ಕೇಶವ ವೆಯ್ಟ್ ಮಾಡ್ತಿರ್ತಾನೆ. ಆಗ ಸಡನ್ನಾಗಿ ಮೀನಾ ವಲ್ಲಭಂಗೆ ಕಾಲ್ ಮಾಡ್ತಾಳೆ. ವಲ್ಲಭ, ನಿಮ್ಮ ಅಣ್ಣ ಯಾಕೋ ನಮ್ಮ ಆಫೀಸ್ ಮುಂದೆ ಬಂದು ಕಾಯ್ತಾ ಇದ್ದಾರೆ ಕಣೋ, ಏನಕ್ಕೋ ಗೊತ್ತಿಲ್ಲ, ಕೇಳೋ ಏನಕ್ಕೆ ಅಂತ ಕೇಳ್ಬಿಟ್ಟು ನನಗೆ ಹೇಳೋ ಅಂತ ಹೇಳ್ತಾಳೆ. ಆಗ ವಲ್ಲಭ ಇದೊಂದು ಸರಿ ಅದಕ್ಕೆ ನೀವು ಹಂಗೆ ಲೈನಲ್ಲೇ ಇರಿ, ಕಾನ್ಫರೆನ್ಸಲ್ಲೇ ಏನೂ ಮಾತಾಡಬೇಡಿ, ಕಾನ್ಫರೆನ್ಸ್ ಕಾಲ್ ಆಗ್ತೀನಿ, ಏನು ಹೇಳ್ತಾನೆ ಕೇಳಿಸ್ಕೊಳ್ಳೋಣ ಅಂದ್ಬಿಟ್ಟು ಅಣ್ಣ ಎಲ್ಲಿದೆಯೋ ಅಂತ ಕಾಲ್ ಮಾಡ್ತಾನೆ. ಕೇಶವ ಇದ್ದವನು ಅದು ಮೀನಿನ ಆಫೀಸ್ ಮುಂದೆ ನಿಂತಿದ್ದೀನಿ ಕಣೋ ಅಂತ ಹೇಳ್ತಾನೆ. ಆಗ ವಲ್ಲಭ, ಯಾಕೋ ಅಣ್ಣ ಅಲ್ಲೋಗಿದ್ದೆ ಅದಕ್ಕೆ ಆಫೀಸ್ ಹತ್ರ ಅಂತ ಹೇಳಿದಾಗ ಕೇಶವ ಇದ್ದವನು, ಇನ್ನೇನೋ ಮಾಡೋದು, ನನಗೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೀನನ್ನ ಸೇಫ್ಟಿನೇ ಇಂಪಾರ್ಟೆಂಟ್. ಇವತ್ತು ಅಪ್ಪ ಅಂಗಡಿನಲ್ಲಿ ಕೆಲಸ ಮಾಡಿಲ್ಲ ಅಂತ ಉಗ್ದು ಆಚೆ ಹಾಕಿದ್ರು ನನಗೆ ಬೇಜಾರಿಲ್ಲ. ನನ್ನ ಮೀನನ ಪ್ರೀತಿ ಸ್ನೇಹ ಅವಳ ಸೇಫ್ಟಿಗಿಂತ ಬೇರೆ ಏನು ನನಗೆ ಇಂಪಾರ್ಟೆಂಟ್ ಇಲ್ಲ. ಇವತ್ತು ಬೇರೆ ಶ್ರೀಕಂಠಂಗೆ ಚೆನ್ನಾಗಿ ಹೊಡೆದು ಬಂದಿದ್ದೀನಿ. ಆ ಸಿಟ್ಟಿಗೆ ಎಲ್ಲಿ ಅವಳನ್ನ ಕಿಡ್ನಾಪ್ ಮಾಡಿಬಿಡ್ತಾನೋ ಮತ್ತೆ ಅವಳು ಹಿಂಸೆ ಕೊಡ್ತಾನೋ ಅಂತ ಬಂದು ಇಲ್ಲೇ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಮೀನನ್ಗೆ ತುಂಬಾ ಖುಷಿ ಆಗ್ತಾ ಇದೆ, ನನ್ನ ಕೇಶವ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಕ್ಕಿದ್ದಾನ ಅಂತ ಹೇಳಿ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳೆ ಸಂಚಿಕೆಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.